ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಶಾಲೆ ಹಾಗೂ ಶಿಕ್ಷಣದ ಗುಣಮಟ್ಟವು ಅವರ ಭವಿಷ್ಯದ ತಳಪಾಯವಾಗಿರುತ್ತದೆ ಎಂದು ಮಡಿಕೇರಿ ಕ್ವೀನ್ಸ್ ಅಕಾಡೆಮಿ ಮುಖ್ಯಸ್ಥೆ ರಾಣಿ ಅಂತೋನಿ ಡಿಸೋಜಾ ಅಭಿಪ್ರಾಯಪಟ್ಟರು. ಆಲೂರು ಸಿದ್ದಾಪುರ ಅದಿತಿ ಲಿಟಲ್ ಫೀಟ್ಸ್ ಕಿಂಡರ್ ಗಾರ್ಟನ್ ಶಾರದಾ ಅಕಾಡೆಮಿಯಲ್ಲಿ ಯುಕೆಜಿ ಮಕ್ಕಳ ಬೀಳ್ಕೊಡುಗೆ ಕಾರ್ಯಕ್ರಮ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಅವರು, ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಶಿಕ್ಷಣ ಅತಿ ಮುಖ್ಯವಾಗಿದ್ದು, ಶಾರದಾ ಅಕಾಡೆಮಿಯಲ್ಲಿ ಮಕ್ಕಳಿಗೆ ಉತ್ತಮ ವಿದ್ಯಾಭ್ಯಾಸ ನೀಡಲಾಗ್ತಿದೆ ಎಂದರು. ಸ್ವಾಭಿಮಾನಿ ಮತ್ತೆ ಎಷ್ಟು ಹಠವಾದಿ ಅಂತ ಹೇಳಕ್ಕೆ ನಿದರ್ಶನ ಈ ಸ್ಕೂಲ್. ಮತ್ತೆ ಅವ್ರಿಗೆ ಮಕ್ಕಳ ಮೇಲೆ ಇರುವ ಪ್ರೀತಿ ನೀವು ಈಗ ನೋಡ್ತಾ ಇರ್ಬೋದು. ನಾನು ಅವ್ರ ಮದುವೆಗೆ ಮೊದಲಿಂದನೇ ಮಕ್ಕಳ ಮೇಲೆ ಏನು ಪ್ರೀತಿ ಇದೆ ಅಂತ ಹೇಳೋದು ಗೊತ್ತು. ಅದಕ್ಕೆ ಈ ಪುಟ್ಟ ಪುಟ್ಟ ಮಕ್ಕಳಿಗೋಸ್ಕರ ಒಂದು ಶಾಲೆನ ಮಾಡಿದ್ದಾರೆ. ಅದು ಆಲ್ ದ ಬೆಸ್ಟ್ ರೀನಾ. ಇನ್ನು ನೆಕ್ಸ್ಟ್ ಅವರು ಬರೀ LKG UKGಗೆ ಸೀಮಿತ ಆಗಿರೋದೆ. ಇನ್ನು ಹೆಚ್ಚಿನ ಕ್ಲಾಸಸ್ 1ನೇ ಕ್ಲಾಸ್ ಇರ್ಬೋದು 7th ಮಿಡಲ್ ಸ್ಕೂಲ್ ಗಂಟ ಅಚೀವ್ ಮಾಡಲಿ, ಅಲ್ಲಿಂದ ಹೈಸ್ಕೂಲ್ ಗಂಟ ಅಚೀವ್ ಮಾಡಲಿ ಅಂತ. ಯಾಕಂತಂದರೆ ಒಂದೇ ಸರಿ ಯಾರು ಮೇಲಕ್ಕೆ ಹತ್ತೋದಿಲ್ಲ. ಅಂದರೆ ಸ್ಟೆಪ್ ಬೈ ಸ್ಟೆಪ್ ಹತ್ತಿದ್ರೇ ಅದೊಂದು ವ್ಯಾಲ್ಯೂಬಲ್. ಒಂದೇ ಸರಿ ಹತ್ತಿದ್ರೆ ಏನಾಗ್ತದೆ ವಿದೌಟ್. ಆ್ಯಕ್ಚುಲಿ ನನ್ನದು ಒಂದು ಅಕಾಡೆಮಿ ಇದೆ. ನಾನು ಪುಟ್ಟದಾಗಿ ಸ್ಟಾರ್ಟ್ ಮಾಡಿರೋದು. ಈಗ ಅದು ದೊಡ್ಡದಾಗಿ ಬೆಳೆದಿದೆ. ನನ್ನಲ್ಲಿ ಬ್ಯೂಟಿಷಿಯನ್ ಕಲೀಲಿಕ್ಕೆ ಬರ್ತಾರೆ, ಫ್ಯಾಷನ್ ಡಿಸೈನಿಂಗ್ ಕಲೀಲಿಕ್ಕೆ ಬರ್ತಾರೆ, ನೈಲ್ ಆರ್ಟ್ ಕಲೀಲಿಕ್ಕೆ ಬರ್ತಾರೆ. ಇದೆಲ್ಲನೂ ನಾನೇ. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷೆ KP ರೀನಾ, ಹಣ ಮಾಡುವ ಉದ್ದೇಶದಿಂದ ವಿದ್ಯಾಸಂಸ್ಥೆ ಸ್ಥಾಪಿಸಿಲ್ಲ. ಮಕ್ಕಳಿಗೆ ಉತ್ತಮ ಶಿಕ್ಷಣ ಒದಗಿಸುವ ಜೊತೆಗೆ ಸಮಾಜಕ್ಕೆ ಉತ್ತಮ ಪ್ರಜೆಗಳನ್ನು ನೀಡುವ ಉದ್ದೇಶ ಹೊಂದಿರುವುದಾಗಿ ತಿಳಿಸಿದರು. ತೊಂದರೆ ಕೊಡಲ್ಲ ಮಕ್ಕಳು. ಈಗಲೇ ನಮ್ಮಲ್ಲಿ ಇನ್ನೊಂದು ಹೇಳ್ಬೇಕು, ನಾವು ಸರ್ಪ್ರೈಸ್ ಎಕ್ಸಾಮ್ ಅಂತ ಮಾಡಿದ್ವಿ. ಯಾಕಂದರೆ ಯೂಶ್ವಲಿ ನಾವು ಎಕ್ಸಾಮ್ ಮಾಡಬೇಕಾದ್ರೆ ಮಕ್ಕಳಿಗೆ ಏನು ಮಾಡ್ತೀವಿ, ಏನಾದ್ರು ಬರೀಲಿಲ್ಲ ಅಂದರೆ ಇದೇನು ಅಂತ ಕೇಳಿಬಿಟ್ಟು ಬರ್ಸ್ತೀವಿ ನಾವು. ಆ ಥರ ಮಾಡೋದ್ರಿಂದ ನಮಗೆ ಯಾರು ಟಾಪರ್ ಅಂತ ರೆಕಾಗ್ನೈಸ್ ಮಾಡಿ ಅಲ್ಲಿ ಪ್ರೈಸ್ ಕೊಡೋದು ಸ್ವಲ್ಪ ಕಷ್ಟ. ಹಾಗಾಗಿ ನಾನೇನು ಪ್ಲ್ಯಾನ್ ಮಾಡಿದೆ ಅಂತಂದರೆ, ಒಂದು ಸರ್ಪ್ರೈಸ್ ಆಗಿ ಏನು ಕೊಡ್ತೀವಿ ಗೊತ್ತಿಲ್ಲ ಅನ್ನೋ ಥರ ಒಂದು 50 ಮಾರ್ಕ್ಸ್ಗೆ ಕನ್ನಡ, ಇಂಗ್ಲೀಷ್, ಮ್ಯಾಥ್ಸ್ 3 ಮಿಕ್ಸ್ ಮಾಡಿ ಒಂದು ಕ್ವಶನ್ ಪೇಪರ್ನ ಪ್ರಿಪೇರ್ ಮಾಡಿದೆ. ಸೊ ರಿಯಲ್ ಆಗಿ ಯಾರಿಗೆ ಟ್ಯಾಲೆಂಟ್ ಇದೆಯೋ ಅವರು ಅದನ್ನು ರೀಡ್ ಮಾಡಿ ಅವರೇ ಬರೀಬೇಕು ಅಂತ. ಸೊ ನಾವು ಅದೇ ಥರ ಒಳ್ಳೆ CET ಥರ ಮಾಡಿದ್ವಿ. ಆ್ಯಕ್ಚುಲಿ ಹಾಗೆಲ್ಲ ಮಾಡೋಂಗಿಲ್ಲ, ಅದು ಮಕ್ಕಳಿಗೆ ನಾವು ಹಿಂಸೆ ಕೊಟ್ಟಂಗೆ ಅನಿಸುತ್ತೆ. ಆದರೂ ಕೂಡ ನಾವು ದೂರ ಚೈರೆಲ್ಲ ಹಾಕಿ ಯಾರು ಮಾತಾಡದೇ ಇರೋ ಥರ, ಏನು ಗೈಡ್ ಮಾಡದೇ ಇರೋ ಥರ ಮಾಡಿಬಿಟ್ಟು ನಾವು ಎಕ್ಸಾಮ್ನ ಮಾಡಿದ್ವಿ. ಅದರಲ್ಲಿ 2 ಮಕ್ಕಳು 48. ಇದೇ ಸಂದರ್ಭ ಗಣ್ಯರನ್ನು ಸನ್ಮಾನಿಸಿ ಗೌರವಿಸಲಾಯಿತು. ಮಕ್ಕಳು ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಉದ್ಯಮಿ ಜಯಕುಮಾರ್, ಆರೋಗ್ಯ ಕೇಂದ್ರದ ನಮಿತಾ, ಶಿಕ್ಷಕರಾದ ಅಂಕಿತಾ, ಲಲಿತಮ್ಮ JD, ಡಯಾನಾ KJ ಮತ್ತಿತರರು ಉಪಸ್ಥಿತರಿದ್ದರು. ಚಿತ್ತಾರ ನ್ಯೂಸ್, ಶನಿವಾರ ಸಂತೆ.